ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೇನಾಗುತ್ತೆ, ಅವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಅಂದರೆ ಅದು ನಿಮ್ಮ ಪ್ರೇಮಿ ಆಗಿರ್ಬೋದು, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ರೀತಿಯಾದ ರಿಲೇಷನ್ಶಿಪ್ ಸಂಬಂಧ ಇರ್ಬೋದು. ಈ ಟೈಮ್ನಲ್ಲಿ ನೀವು ಅವರನ್ನು ಪ್ರೀತಿ ಮಾಡ್ತಾ ಇರ್ಬೋದು, ಅವರು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾ ಇರ್ಬೋದು. ಆದರೆ ಕೆಲವೊಂದು ಸಲ ಬ್ರೇಕಪ್ ಆಗಿರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಅವರು ಕಮಿಟ್ಮೆಂಟ್ ಕೊಡದೇ ಇರ್ಬೋದು. ಇವತ್ತು ನೋಡುವ ನಾಳೆ ನೋಡುವ ಅಂತ ಹೇಳ್ತಾ ಇರ್ಬೋದು, ಅಥವಾ ಇನ್ಯಾವುದೋ ವಿಷಯಕ್ಕೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ನೀವಿಬ್ಬರು ಒಟ್ಟಿಗೆ ಇದ್ರೂ ಮೊದಲನೇದರ ಪ್ರೀತಿ ಇಲ್ಲದೇ ಇರ್ಬೋದು. ನಿಮಗೆ ಕೂಡ ಈ ಪ್ರೀತಿಯಲ್ಲಿ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇರಬಹುದು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅಂದರೆ ಇಲ್ಲಿ ನಿಮಗೆ ಕೆಲವು ವಿಷಯಗಳು ತಿಳಿಯುತ್ತೆ, ನೀವು ಏನು ಮಾಡಬೇಕು, ಏನಾಗ್ತಾ ಉಂಟು. ಪ್ರೀತಿ ಮಾಡಿದ್ದೇವೆ ನಿಜ, ಆದರೆ ಆ ಪ್ರೀತಿಯಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ, ನಾವು ಅಂದ್ಕೊಂಡ ವ್ಯಕ್ತಿ ನಮಗೆ ಸಿಕ್ಕಿಲ್ಲ ಅಂದರೆ ನಾವೇನು ಮಾಡಬೇಕು ಅನ್ನೋದು ಆಗಿರುತ್ತೆ. ಕೆಲವೊಂದು ಸಲ ತುಂಬ ಜನರು ಈ ಪ್ರೀತಿಯ ವಿಷಯದಿಂದಾಗಿ ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾರೆ, ಲೈಫನ್ನೇ ಸ್ಪಾಯಿಲ್ ಮಾಡ್ಕೊಳ್ತಾರೆ. ಸೊ ಈ ವಿಡಿಯೋದಿಂದ ನಿಮಗೆ ಸಮಾಧಾನ ಸಿಗುತ್ತೆ, ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತು ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳುವ. ನಿಮಗೆ ಆ ದೇವರ ಅನುಗ್ರಹ ಏನುಂಟು, ಅವರು ಏನು ಹೇಳ್ತಾ ಇದ್ದಾರೆ, ಅವರ ಗೈಡೆನ್ಸ್ ಏನು ಅನ್ನೋದು ಕೂಡ ನಾವು ಇವತ್ತು ನೋಡುವ. ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ಕರುಣಿಸಲಿ. ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ. ಅವರು ನಿಮಗೆ ಆದಷ್ಟು ಬೇಗ ಕಮಿಟ್ಮೆಂಟ್ ಕೊಡಲಿ. ನಿಮ್ಮ ಪ್ರೀತಿಯಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಅತಿ ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ. ನೋಡಿ, ಇಲ್ಲಿ ನಾನು 2 ಲೀಫ್ ಲಾರ್ಡ್ ಗಣೇಶ ದೇವರನ್ನು ತೋರಿಸಿದ್ದೇನೆ. ನೋಡಿ, 1ನೇ ಸಂಖ್ಯೆಯಲ್ಲಿ ಬಂದ್ಬಿಟ್ಟು ಅಶೋಕ ಮರದ್ದು ಲೀಫಿಂದ ಮಾಡಿದಂತಹ ಲಾರ್ಡ್ ಗಣೇಶ ಆಗಿರುತ್ತಾರೆ. ಹಾಗೆಯೇ 2ನೇ ಸಂಖ್ಯೆಯಲ್ಲಿ ಬಾಳೆ ಗಿಡದ ಎಲೆಯಿಂದ ಮಾಡಿದಂತಹ ಲೀಫ್ ಗಾಡ್ ಗಣೇಶ ಆಗಿರುತ್ತಾರೆ. ಸೊ ಇಲ್ಲಿ ನಿಮಗೆ ಅಂದರೆ ನೀವಿಲ್ಲಿ ನಿಮ್ಮ ಇಷ್ಟ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಹಾಗೆಯೇ ನೀವು ಲಾರ್ಡ್ ಗಣೇಶನನ್ನು ಕೂಡ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಆ ನಂತರ ನೀವು ಪ್ರಾರ್ಥನೆಯನ್ನು ಮಾಡಿದ ನಂತರ ನಿಮಗೆ ಇಲ್ಲಿ ಯಾವ ಒಂದು ಅಂದರೆ ಗಣೇಶ ಇಷ್ಟ ಆಗ್ತಾರೆ, ಸೆಳೆಯುತ್ತಾರೆ, ಅವರನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರನ್ನು ನೆನಪು ಮಾಡಿಕೊಂಡು ಅವರ ಜೊತೆ ಕಳೆದಂಥ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಅವರ ಹೆಸರನ್ನು ನೀವು ಇಲ್ಲಿ 21 ಬಾರಿ ಹೇಳಬೇಕು. ಅದು ನಿಮ್ಮ ಪ್ರೇಮಿಯ ಹೆಸರನ್ನು ನೀವು ಇಲ್ಲಿ 21 ಬಾರಿ ಹೇಳಬೇಕು. ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನೆಸಬೇಕು. ಅವರ ಮುಖ ನಿಮ್ಮ ಕಣ್ಣೆದುರಿಗೆ ಬರಬೇಕು. ಆ ನಂತರ ನೀವು ಈ 2 ಲಾರ್ಡ್ ಗಣೇಶಗಳಲ್ಲಿ, ಲೀಫ್ ಗಣೇಶಗಳಲ್ಲಿ ಯಾವ ಒಂದು ಲೀಫ್ ಗಣೇಶ ನಿಮಗೆ ಇಷ್ಟ ಆಗ್ತಾರೆ, ಸೆಳೆಯುತ್ತಾರೆ, ನಿಮಗೆ ಪ್ರಾರ್ಥನೆಯನ್ನು ಮಾಡಿದ ನಂತರ ಮಾತ್ರ ನೀವು ಇದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿ ಕ್ಲಾರಿಟಿ ಸಿಗುತ್ತೆ ಪ್ರಾರ್ಥನೆಯನ್ನು ಮಾಡೋದ್ರಿಂದ. ಹಾಗಾಗಿ ಯಾವುದೋ ಒಂದು ನಿಮಗೆ ಆಯ್ಕೆ ಆಗುತ್ತೆ. ಇಲ್ಲಿ ಲೀಫ್ ಗಣೇಶ ಅವರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅವರನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಯಾರು ನೋಡಿ, ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು 1ನೇ ಸಂಖ್ಯೆಯಲ್ಲಿರುವಂತಹ ಅಶ್ವತ್ಥ ಮರದ ಲೀಫ್ ಲಾರ್ಡ್ ಗಣೇಶ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ನೀವು ಇಲ್ಲಿ ನಿಮ್ಮ ಅಂದರೆ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಒಂದು ಚೇಂಜಸ್ ಅನ್ನೋದು ಕಾಣಿಸುತ್ತೆ. ನಿಮ್ಮ ಎಲ್ಲ ಆಸೆ ಕನಸುಗಳು ಅತಿ ಶೀಘ್ರ ನೆರವೇರುತ್ತೆ. ಹಿಂದೆ ಇದ್ದಂತಹ ಟೈಮ್ ಎಲ್ಲ ಬದಲಾಗ್ತಾ ಉಂಟು. ಒಂದು ಅಂದರೆ ಈಗಿನ ಟೈಮ್ ತುಂಬ ಒಳ್ಳೆಯದಾಗ್ತಾ ಬರ್ತಾ ಉಂಟು. ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಕೂಡ ನಿಮ್ಮ ವ್ಯಕ್ತಿ ಕೂಡ ಸಾಕಷ್ಟು ಬದಲಾಗ್ತಾ ಇದ್ದಾರೆ. ಎಲ್ಲನೂ ನೀವು ಅಂದ್ಕೊಂಡ ಥರನೇ ಆಗ್ತಾ ಉಂಟು. ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಿಮಗೆ ಈ ಪ್ರೀತಿಯಲ್ಲಿ. ಅಂದರೆ ಇಷ್ಟರ ತನಕ ಕ್ಲಾರಿಟಿ ಇಲ್ವಾ ಅಂತ ನೀವು ಕೇಳಿದರೆ, ಕೆಲವೊಂದು ಸಲ ನಿಮಗೆ ಕ್ಲಾರಿಟಿ ಇದ್ರೂ ಅದು ನಿಜವಾಗಿಯೂ ಆ ಥರ ಕ್ಲಾರಿಟಿ ಅಲ್ಲ. ಅಂದರೆ ನಿಮಗೆ ಪ್ರೀತಿ ಮಾಡಿರ್ತೀರ, ಲೈಫಿಗೆ ಒಂದು ಕಮಿಟ್ಮೆಂಟ್ ಬೇಕಾಗಿರುತ್ತೆ. ಅವ್ರು ನಿಮಗೆ ಪ್ರಾಮಿಸಸ್ ಮಾಡಿರ್ಬೋದು, ಬಟ್ ಅದನ್ನು ಅವರು ಉಳಿಸ್ಕೊಳ್ಬೇಕಾಗುತ್ತೆ. ಆ ಥರ ನಿಮ್ಮ ಲೈಫ್ ಇವಾಗ ಸ್ವಲ್ಪ ಚೇಂಜ್ ಆಗುತ್ತೆ. ನಿಮ್ಮ ಪ್ರೀತಿಯಲ್ಲಿ ಕೂಡ ನೀವು ಒಂದು ಪಾಸಿಟಿವ್ ಬದಲಾವಣೆಯನ್ನು ನೋಡ್ತೀರಾ.
ನೋಡಿ ಇಲ್ಲಿ ಮತ್ತೆ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಏನು ಮಾಡೋದು, ಇವರು ನನಗೆ ಬೇಕಾ ಬೇಡವಾ, ಇವರನ್ನು ಒಪ್ಕೊಳ್ಳ ಬೇಡವಾ ಏನಂತ ಅವರಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅಂದರೆ ನೀವು ಇಲ್ಲಿ ಏನಂದರೆ ತುಂಬ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರಿ, ತುಂಬ ಹಚ್ಕೊಂಡಿದ್ರಿ ಅವರನ್ನು ತುಂಬ ಕೇರ್ ಮಾಡ್ತಾಯಿದ್ರಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ನೀವು, ಬಟ್ ಅವರು ನಿಮ್ಮನ್ನು ಅಷ್ಟಕ್ಕಷ್ಟೇ ನೋಡ್ತಾ ಇದ್ರು. ಯಾವುದೇ ಒಂದು ರೀತಿಯಿಂದಲೂ ಅವರು ನಿಮ್ಮಷ್ಟು ಪ್ರೀತಿ ಮಾಡಿಲ್ಲ, ನಿಮ್ಮಷ್ಟು ಕೇರ್ ಮಾಡಿಲ್ಲ. ನೀವು ತುಂಬ ಅವರನ್ನು ಸೆಳೀತಾ ಇದ್ರಿ, ತುಂಬ ಅವರಿಗೆ ಅಟ್ರಾಕ್ಷನ್ ಆಗುವ ಥರ, ಅವರಿಗೆ ಖುಷಿ ಆಗುವ ಥರ ನಡ್ಕೊಳ್ತಾ ಇದ್ರಿ. ತುಂಬ ನಿಮ್ಮ ಸಮಯದಲ್ಲಿ ಜಾಸ್ತಿ ಅವರ ಬಗ್ಗೆನೇ ಆಲೋಚನೆ ಮಾಡೋದು, ಅವರಿಗೇ ಟೈಮ್ ಕೊಡ್ತಾ ಇದ್ರಿ. ಬಟ್ ಯಾವತ್ತೂ ಕೂಡ ನಿಮ್ಮ ವ್ಯಕ್ತಿ ಆ ಥರ ನಿಮ್ಮನ್ನು ನೋಡ್ಕೊಂಡಿಲ್ಲ. ಅಂದರೆ ಅವರಿಗೆ ಅಷ್ಟು ಅದರ ಬಗ್ಗೆ, ನಿಮ್ಮ ಪ್ರೀತಿಯ ಬಗ್ಗೆ ವ್ಯಾಲ್ಯೂನೂ ಗೊತ್ತಾಗಿಲ್ಲ. ಬಟ್ ಇತ್ತೀಚೆಗೆ ಅವರಿಗೆ ನಿಮ್ಮ ವ್ಯಾಲ್ಯೂ ಏನಂತ ಗೊತ್ತಾಗ್ತಾ ಉಂಟು. ನೋಡಿ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನೀವು ಡಿವೈಡ್ ಆಗಿದ್ರೂ, ಸಪ್ರೇಷನಲ್ಲಿದ್ರೂ, ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳು ಎಷ್ಟೇ ದೂರ ಆದ್ರೂ ಅವರು ಮತ್ತೆ ಮತ್ತೆ ಹತ್ತಿರ ಆಗಲೇಬೇಕಾಗುತ್ತೆ. ಹಾಗಾಗಿ ನಿಮ್ಮದು ಒಂದು ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಆಗಿರುತ್ತೆ ಇಲ್ಲಿ. ನೋಡಿ, ಅವರು ನಿಮ್ಮ ಕಡೆ ಬರ್ತಾರೆ, ಎಲ್ಲನೂ ಸರಿಯಾಗುತ್ತೆ, ಟೈಮ್ ಅಂತೂ ತುಂಬ ಚೆನ್ನಾಗಿಂಟು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ನೀವು ತುಂಬ ನೊಂದ್ಕೊಂಡಿದ್ದೀರಾ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ, ನಾನು ಆಗಲೇ ಹೇಳಿದೆ, ನೀವು ಮಾತ್ರ ಅವರನ್ನು ತುಂಬ ಜಾಸ್ತಿ ಪ್ರೀತಿ ಮಾಡ್ತಾಯಿದ್ರಿ, ಕೇರ್ ಮಾಡ್ತಾಯಿದ್ರಿ ಎಲ್ಲ ವಿಷಯದಲ್ಲೂ ಅಂತ. ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು, ತುಂಬ ನಿಮಗೆ ನೋವಾಗೋ ಥರ ನಡ್ಕೊಳ್ತಾ ಇದ್ರು. ಸೊ ಹಾಗಾಗಿ ಇಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದುಂಟು. ಸೊ ನೀವು ಅದನ್ನೆಲ್ಲ ಮನಸ್ಸಿನಿಂದ ತೆಗಿಬೇಕು. ಅವ್ರು ಎಷ್ಟೇ ನೋವು ಕೊಟ್ಟಿದ್ರು ಅದನ್ನೆಲ್ಲ ಮರೆತುಬಿಡಿ. ಫಾಸ್ಟ್ ನೆಗೆಟಿವ್ ಎನರ್ಜೀಸ್ ಎಲ್ಲ ಬೇಡ. ಅದು ಇದ್ದರೆ ಪ್ರೀತಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಎಷ್ಟೇ ಅವರು ನಿಮಗೆ ಬೈದಿರ್ಬೋದು, ನೋವು ಮಾಡಿರ್ಬೋದು, ಅದನ್ನೆಲ್ಲ ಮರೆತುಬಿಡಿ. ಅವರಿಗೆ ಕ್ಷಮೆ ನೀಡಿಬಿಡಿ, ಎಲ್ಲನೂ ಸರಿಯಾಗುತ್ತೆ. ಅವರಿಗೆ ತುಂಬ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಅಂದರೆ ಅವರು ಪ್ರೀತಿ ಇತ್ತು, ಪ್ರೀತಿ ಇಲ್ಲ ಅಂತ ಇಲ್ಲ, ಬಟ್ ಅದನ್ನು ಕರೆಕ್ಟಾಗಿ ಅವರು ಎಕ್ಸ್ಪ್ರೆಸ್ ಮಾಡಿಲ್ಲ. ಸೊ ನೀವು ಪ್ರೀತಿ ತೋರಿಸುವಷ್ಟು ಅವರು ತೋರಿಸಿಲ್ಲ. ಪ್ರತಿಯೊಂದಕ್ಕೂ ಜಗಳ ಮಾಡ್ತಾಯಿದ್ರು, ನಿಮಗೆ ನೋವಾಗೋ ಥರ ನಡ್ಕೊಳ್ತಾ ಇದ್ರು. ಸೊ ಇವಾಗ ಅದಕ್ಕೆಲ್ಲ ಅವರು ಸಾರಿ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಮುಂಚೆ ಇದ್ದ ಥರ ಇಲ್ಲ, ಅವರೀಗ ತುಂಬ ಚೇಂಜ್ ಆಗಿದ್ದಾರೆ. ಅವರು ನೆಕ್ಸ್ಟ್ ಸ್ಟೆಪ್ ತಗೊಳ್ತಾರೆ ನಿಮ್ಮ ಪ್ರೀತಿಯಲ್ಲಿ. ಆದರೆ ಕಮಿಟ್ಮೆಂಟ್ ವಿಷಯ ಬಂದಾಗ ಮ್ಯಾರೇಜ್ ಕಮಿಟ್ಮೆಂಟ್ ಅಷ್ಟು ಬೇಗ ಸಿಗಲ್ಲ. ಏನಕ್ಕಂದರೆ ಇಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಉಂಟು, ಕೆಲವರಿಗೆ ಅಡೆತಡೆಗಳುಂಟು, ಕೆಲವರಿಗೆ ಅವರದ್ದೇ ಆದಂತಹ ಲೈಫ್ನಲ್ಲಿ ಸಮಸ್ಯೆಗಳುಂಟು, ಎಲ್ಲನೂ ಸರಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಮ್ಮೆನೇ ಕಮಿಟ್ಮೆಂಟ್ ಮ್ಯಾರೇಜ್ ಬಗ್ಗೆ ಕೊಡಲ್ಲ ಅವರು. ಸೊ ಬಂದಾಗ ಅವರ ಜೊತೆ ಚೆನ್ನಾಗಿ ಮಾತನಾಡಿ, ಒಮ್ಮೆನೇ ಕಮಿಟ್ಮೆಂಟ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಪುನಃ ಜಗಳ ಆಗುವಂತಹ ವಿಷಯಗಳ ಬಗ್ಗೆ, ನೋವಾಗುವ ವಿಷಯಗಳ ಬಗ್ಗೆ ಮಾತನಾಡಬೇಡಿ. ಅದರಿಂದ ನಿಮಗೂ ನೋವಾಗುತ್ತೆ, ಅವರಿಗೂ ನೋವಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದನ್ನು ಸ್ಮೂತಾಗಿ ಆದಷ್ಟು ಹ್ಯಾಂಡಲ್ ಮಾಡಿ ಸಿಚುವೇಶನನ್ನು. ನೋಡಿ, ನೀವು ಜಾಸ್ತಿ ಅವರ ಬಗ್ಗೆ ಆಲೋಚನೆ ಮಾಡೋದು. ಆವಾಗ ಹೇಳಿದೆ ನಾನು, ಕೂಗುವುದು ಅಲೋದೆಲ್ಲ ಮಾಡಬೇಡಿ. ಸೊ ನಿಮ್ಮ ಬಗ್ಗೆ ನೀವು ಟೇಕ್ ಕೇರ್ ಮಾಡಿ, ನಿಮ್ಮನ್ನು ನೀವು ಫಸ್ಟ್ ರಿಕವರಿ ಮಾಡಿ, ನಿಮ್ಮನ್ನು ನೀವು ಎನರ್ಜಿ ವೈಬ್ರೇಷನಲ್ಲಿ ಹೈ ಆಗಿ ಇಟ್ಕೊಳ್ಳಿ. ಏನಕ್ಕಂದರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕಾಗುತ್ತೆ. ಸೊ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಈ ಪ್ರೀತಿ ಸಕ್ಸಸ್ ಆಗಲಿಕ್ಕೆ ಕಷ್ಟ ಉಂಟು. ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಎನರ್ಜಿ ಬ್ಯಾಲೆನ್ಸನ್ನು ಮಾಡಬೇಕಾಗುತ್ತೆ. ಸೊ ಅದು ಸಡನ್ನಾಗಿ ಮೀಟ್ ಆಗ್ಬೋದು, ಸಡನ್ನಾಗಿ ಕಾಲ್ ಮೆಸೇಜಸ್ ಮಾಡ್ಬೋದು. ಸೊ ನೀವು ಒಮ್ಮೆಲೆ ಇದ್ದದ್ದೆಲ್ಲ ಮಾತನಾಡೋದಲ್ಲ, ಒಮ್ಮೆಲೆ ಹೈ ಜೋಶಲ್ಲಿ ಇರುವುದಲ್ಲ. ಸೊ ಅಂದರೆ ನೀವು ಕೂಲಾಗಿರಬೇಕು. ಎಲ್ಲವನ್ನು ನೀವು ಒಂದು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ನಿಮ್ಮನ್ನು ನೀವು ಪಾಸಿಟಿವ್ ಆಗಿರಬೇಕು, ನಿಮ್ಮನ್ನು ನೀವು ಪ್ರೀತಿಸಬೇಕು. ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಉಂಟು. ಹಾಗಾಗಿ ಇಲ್ಲಿ ಎಲ್ಲರೂ ಸರಿಯಾಗುತ್ತೆ. ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ. ಕೆಲವೊಂದು ಸಲ ಈ ಥರ ನೆಗೆಟಿವ್ ಎನರ್ಜೀಸ್ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇರುತ್ತೆ, ಎಲ್ಲನೂ ರಿಮೂವ್ ಆಗುತ್ತೆ. ಬಟ್ ನೀವು ನಿಮ್ಮನ್ನು ನೀವು ಪ್ರೀತಿಸಿ, ಪ್ರಾರ್ಥನೆಯನ್ನು ಮಾಡಿ, ಮೆಡಿಟೇಷನ್ ಮಾಡಿ, ಇದರಿಂದ ನಿಮಗೆ ಬೇಗ ನೀವು ರಿಕವರಿ ಆಗ್ತೀರಾ. ನಾನು ಹೇಳಿದ್ದು ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ, ಇದು ಜನರಲ್ ಆಗಿರುತ್ತೆ. ಹಾಗಾಗಿ ಪ್ರೀತಿಯಲ್ಲಿರುವಂತಹ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಎರಡನೇ ಬಾಳೆ ಗಿಡದ ಎಲೆಯ ಗಣೇಶ ದೇವರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ಇಲ್ಲಿ ನೀವು
ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು, ಅದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಸಂಬಂಧ ಇರ್ಬೋದು ಯಾವುದೇ ರೀತಿಯದ್ದು. ಸೊ ಇಲ್ಲಿ ನಿಮ್ಮ ಪ್ರೀತಿ 100% ಸಕ್ಸಸ್ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ ನಿಮಗೆ. ಇಲ್ಲಿ ಒಂದು ಚೇಂಜಸ್ ಅನ್ನೋದು ಪಾಸಿಟಿವ್ ಆಗಿ ಆಗುತ್ತೆ. ಅದು ನಿಮ್ಮ ಪ್ರೀತಿಯಲ್ಲಿ ಇರ್ಬೋದು, ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ, ನೋಡಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಮಾಡುವಂತಹ ಕೆಲಸದಲ್ಲಿ ಇರ್ಬೋದು, ಇಲ್ಲಿ ಒಂದು ಪಾಸಿಟಿವ್ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ. ಸಾಕಷ್ಟು ಬದಲಾವಣೆಗಳಾಗುತ್ತೆ ನಿಮ್ಮ ಲೈಫ್ನಲ್ಲಿ. ಇಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ಕೂಡ ಸಿಗುತ್ತೆ. ನೀವು ಏನು ಅಂದ್ಕೊಳ್ತಾ ಇದ್ದೀರಾ ಅದೆಲ್ಲನೂ ಅಂದರೆ ತುಂಬ ಚೆನ್ನಾಗಿ ಒಂದು ರೀತಿ ಪಾಸಿಟಿವ್ ವೇಯಲ್ಲಿ ಹೋಗುತ್ತೆ. ಹಾಗೆಯೇ ನೀವು ಒಂದು ಸರಿಯಾಗಿ ಡಿಸಿಷನ್ ಕೂಡ ತಗೊಳ್ತೀರಾ. ಯಾವುದೇ ಒಂದು ವಿಷಯದಲ್ಲಿ ಕೂಡ ಅದು 100% ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಏನೋ ಒಂದು ವಿಷಯ ನಡೀತಾ ಉಂಟು, ಅಥವಾ ಏನೋ ಒಂದು ಒಪಿನಿಯನ್ ಇರ್ಬೋದು ನಿಮ್ಮದು. ಸೊ ಅಲ್ಲಿ ಡಿಸಿಷನ್ ತಗೊಳ್ಳಿಕ್ಕೆ ಬಂದಾಗ ನೀವು ಆಲೋಚನೆ ಮಾಡಿ ನಿಮ್ಗೆ ಏನು ಡಿಸಿಷನ್ ತಗೊಳ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಕರೆಕ್ಟಾಗಿ ನೀವು ಅಲ್ಲಿ ಡಿಸಿಷನ್ ತಗೊಳ್ತೀರಾ. ಅದು ನಿಮ್ಮ ಪ್ರೀತಿ ಬಗ್ಗೆ ಇರ್ಬೋದು, ಅಥವಾ ಲವ್ ಲೈಫ್ ಬಗ್ಗೆ ಇರ್ಬೋದು, ನಿಮ್ಮ ವ್ಯಕ್ತಿಯ ಬಗ್ಗೆ ಇರಬಹುದು. ಇಲ್ಲಿ ನೀವು ಅಂದರೆ ನಿಮಗೆ ಗೊತ್ತುಂಟು ನಿಮಗೆ ಯಾವುದು ಸತ್ಯ, ಯಾವುದು ಸುಳ್ಳು, ನಿಮಗೆ ಯಾವುದು ಇಷ್ಟ ಆಗುತ್ತೆ, ಯಾವುದು ಇಷ್ಟ ಆಗಲ್ಲ. ಸೊ ಹೇಗಿದ್ದರೆ ನನ್ನ ಲೈಫ್ ಚೆನ್ನಾಗಿರುತ್ತೆ, ಏನು ಮಾಡಬೇಕು ಎಲ್ಲನೂ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಹಾಗೆಯೇ ಎಲ್ಲನೂ ನಿಮಗೆ ಅರ್ಥ ಆಗ್ತಾ ಉಂಟು. ಮುಂಚಿನ ಥರ ಎಲ್ಲ ನೀವು ಕೂಡ ಬದಲಾಗಿದ್ದೀರಾ. ಇಲ್ಲಿ ಪಾಸಿಟಿವ್ ಆಗಿ ನಿಮಗೆ ಇವಾಗ ನೀವೇ ಯಾರು, ನಿಮ್ಮ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗ್ತಾ ಉಂಟು. ಅಂದರೆ ಸೊ ಪ್ರೀತಿ ಮಾಡಿದ್ದೇವೆ ಹಾಗಂತ ನಾವು ಅಲ್ಲಿ ಆಗುವಂತಹ ನೋವಿರ್ಬೋದು, ದುಃಖ ಇರ್ಬೋದು, ಆ ಅವಮಾನ ಇರ್ಬೋದು, ಅದನ್ನೆಲ್ಲ ಸಹಿಸ್ಕೊಂಡಿರ್ಬೇಕಾ? ಸೊ ನಮಗೂ ಒಂದು ಸ್ವಂತದಾದ ನಮ್ಮದು ಲೈಫ್ ಉಂಟು, ನಮ್ಮ ಫ್ಯಾಮಿಲಿ ಉಂಟು, ನಮ್ಮ ಪ್ಯಾರೆಂಟ್ಸ್ ಇದ್ದಾರೆ. ಸೊ ನಮಗೆ ನಮ್ಮದೇ ಆದಂತಹ ಒಂದು ಐಡೆಂಟಿಟಿ ಉಂಟು. ಅದೆಲ್ಲವೂ ನಿಮಗೆ ಅರ್ಥ ಆಗಿದೆ. ಕೆಲವೊಂದು ಸಲ ಅಂದರೆ ಕೆಲವರು ಪ್ರೀತಿಯಲ್ಲಿ ಎಲ್ಲರೂ ಅಂತ ಅಲ್ಲ. ಸೊ ಅಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ, ನಿಮ್ಮ ಲೈಫಲ್ಲಿ ಕೆಲವರು ನಿಮಗೆ ಪರ್ಸನ್ ಬಂದುಬಿಟ್ಟು ನಿಮಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ, ತುಂಬ ಪ್ರಾಬ್ಲಮ್ ಮಾಡಿದ್ದಾರೆ, ತುಂಬ ನಿಮಗೆ ನೋವಾಗೋ ಥರ ನಡ್ಕೊಂಡಿದ್ದಾರೆ. ಸೊ ಅದೇ ಥರ ಅವರು ಪದೇ ಪದೇ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಿಗೂ ಅದು ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ನಿಮ್ಮ ವ್ಯಕ್ತಿ ಹೇಗೆ ಅಂತ ನಿಮಗೆ ಯಾರು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಒಮ್ಮೆಲೆ ಗೊತ್ತಾಗಿಲ್ಲ. ಸೊ ಈಗ ಬರ್ಬರ್ತಾ ಗೊತ್ತಾಗಿದೆ ಅವ್ರು ಹೇಗೆ, ಯಾವ ಥರದ ವ್ಯಕ್ತಿ ಅಂತ. ಸೊ ಹಾಗಾಗಿ ನೀವು ಆಗಿ ಡಿಸಿಷನ್ ತಗೊಳ್ತಾ ಇದ್ದೀರಾ. ನೀವು ಯಾವುದೇ ಒಂದು ಡಿಸಿಷನ್ ಎಟ್ ಪ್ರೆಸೆಂಟ್ ನೀವು ತಗೊಂಡ್ರು ಅದು ತುಂಬ ಕ್ಲಾರಿಟಿ ಆಗಿರುತ್ತೆ. ಹಾಗೆಯೇ ಅದೊಂದು ಸರಿಯಾದ ಡಿಸಿಷನ್ ಆಗಿರುತ್ತೆ. ತುಂಬ ಆಲೋಚನೆ ಮಾಡ್ತೀರಾ ನೀವು ಎಲ್ಲದರ ಬಗ್ಗೆ. ನಿಮಗೆ ಅವರು ಒಮ್ಮೆ ಬರೋದು ಮತ್ತೆ ಪುನಃ ಹೋಗೋದು, ಕಮೆಂಟ್ಮೆಂಟ್ ಕೊಡಲ್ಲ, ಇವತ್ತು ಕೊಡ್ತೇನೆ, ನಾಳೆ ಕೊಡ್ತೇನೆ, ನಾಳೆ ಇಟ್ಕೊಡ್ತೇನೆ ಅಂತ ಹೀಗೇನೆ ಆಟಾಡಿಸ್ತಾ ಇದ್ದರೆ ಆ ರಿಲೇಷನ್ಶಿಪ್ಗೂ ಒಂದು ವ್ಯಾಲ್ಯೂ ಇರಲ್ಲ. ಸೊ ಕರೆಕ್ಟಾಗಿ ಹೇಳಬೇಕಾಗುತ್ತೆ ಅವರು ಕೂಡ, ನೀವು ಕೂಡ ಕರೆಕ್ಟಾಗಿ ಕೇಳಬೇಕಾಗುತ್ತೆ. ಏನಕ್ಕಂದರೆ ಇಲ್ಲಿ ಓವರಾಲ್ ಆಗಿ ನೋಡಿದಾಗ ಸೊ ಪ್ರತಿ ಸಲ ಹೀಗೇ ಆಗ್ತಾ ಉಂಟು. ಒಮ್ಮೆ ಜಗಳ ಮಾಡೋದು, ಹೋಗೋದು, ಪುನೊಮ್ಮೆ ಬರೋದು, ಕಮೆಂಟ್ಮೆಂಟ್ ಕೇಳಿದಾಗ ಪುನೊಮ್ಮೆ ಜಗಳ, ಈ ಥರನೇ ಆಗ್ತಾಯಿದ್ರೆ ಸೊ ಇಲ್ಲಿ ಪ್ರೀತಿಗೂ ವ್ಯಾಲ್ಯೂ ಇರಲ್ಲ. ನಿಮ್ಮಿಬ್ಬರ ಮಧ್ಯೆ ಒಂದು ಏನಿರಬೇಕು ಅನ್ಯೋನ್ಯತೆ, ಒಡನಾಟ, ಅದೇ ಯಾವುದು ಕೂಡ ಇರಲ್ಲ. ನೋಡಿ ಇಲ್ಲಿ ನೀವು ಯಾವುದೇ ಬಲವಂತಕ್ಕೆ ಯಾರದ್ದೇ ಪರ್ಸನ್ ನಿರ್ಧಾರದಿಂದಾಗಿ ನೀವು ಡಿಸಿಷನ್ ತಗೊಳ್ಬೇಕು ಅಂತ ಇಲ್ಲ. ಇಲ್ಲಿ ನೀವು ನಿಮ್ಮ ಸ್ವಂತ ನಿರ್ಧಾರದಿಂದ ಡಿಸಿಷನ್ ತಗೊಳ್ಳಿ. ಅದು ಯಾವಾಗಲೂ ನಿಮಗೆ ಸಕ್ಸಸ್ ಸಿಗುವಂತಹ ಮಾರ್ಗವೇ ಆಗಿರುತ್ತೆ. ಇಲ್ಲಿ ನಿಮಗೆ ದೇವರ ಅನುಗ್ರಹ ಕೂಡ ಅದೇ. ನಿಮಗೆ ಏನು ಅನಿಸುತ್ತೆ, ಯಾವುದು ನಿಮಗೆ ಸತ್ಯ ಅನಿಸುತ್ತೆ, ಯಾವ ನಿರ್ಧಾರ ನೀವು ತಗೊಂಡ್ರೆ ಕರೆಕ್ಟಾಗಿರ್ತೀರಾ, ನಿಮ್ಮ ಸಂತೋಷವಾಗಿರ್ತೀರಂತ, ಅಂದರೆ ನಿಮ್ಮ ಲೈಫಲ್ಲಿ ನಿಮ್ಮ ಪ್ರೇಮಿ ಬಂದರೂ ಓಕೆ, ಅವರನ್ನು ರಿಸೀವ್ ಮಾಡ್ತೀರಾ, ಅದು ಕೂಡ ನಿಮಗೆ ಬಿಟ್ಟಿದ್ದು. ಅಂದರೆ ನಿಮಗೆ ಆಲೋಚನೆ ಮಾಡಬೇಕು ನೀವು ಇಲ್ಲಿ ಏನು ಆಗ್ತಾ ಉಂಟು. ಕೆಲವರು ಇಲ್ಲಿ ನಿಮಗೆ ಪುನಃ ಒಮ್ಮೆ ಬರೋದು, ಒಮ್ಮೆ ಹೋಗೋದು, ಇಲ್ಲಿ ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಸೊ ಇದು ಜನರಲ್ ಆಗಿರುತ್ತೆ. ಹಾಗೆಯೇ ಕಮೆಂಟ್ಮೆಂಟ್ಗಳೆಲ್ಲ ಇವತ್ತು ಬರೋದು, ನಾಳೆ ಹೋಗೋದು, ಈ ಥರ ಆಗ್ತಾಯಿದೆ. ಸೊ ನಿಮಗೂ ತುಂಬ ಸ್ಟ್ರೆಸ್ ಆಗುತ್ತೆ. ನೀವು ಕೂಡ ತುಂಬ ಅಂದರೆ ನೆಗೆಟಿವ್ ವೈಬ್ರೇಷನಲ್ಲಿ ಇರ್ತೀರ, ತುಂಬ ನೀವು ವೀಕ್ ಆಗ್ತೀರಾ. ಈ ಥರ ಆದರೆ ಅದು ಪ್ರೀತಿಗೂ ವ್ಯಾಲ್ಯೂ ಇರಲ್ಲ, ನಿಮಗೂ ಕ್ಲಾರಿಟಿ ಸಿಗಲ್ಲ, ಲೈಫ್ ಒಂಥರ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸ್ಟ್ರಾಂಗ್ ಆಗಿರಬೇಕು. ಸೊ ಕರೆಕ್ಟಾಗಿ ಅವ್ರ ಜೊತೆ ಕಮೆಂಟ್ಮೆಂಟ್ ತಗೊಳ್ಬೇಕು, ಸ್ಟ್ರಾಂಗ್ ಆಗಿ ನಿಮ್ಮ ನಿರ್ಧಾರವನ್ನು ಹೇಳಬೇಕಾಗುತ್ತೆ ನಿಮ್ಮ ವ್ಯಕ್ತಿಯ ಜೊತೆ. ಇವತ್ತು ನೀವೊಂದು ರಿಸ್ಕ್ ತಗೊಂಡ್ರೆ ಮತ್ತು ನಿಮ್ಮ ಲೈಫ್ ಲಾಂಗ್ ಚೆನ್ನಾಗಿ ಇರಬಹುದು. ಕನ್ಫ್ಯೂಷನಲ್ಲಿ ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಡಿ. ಮತ್ತು ಕ್ಲಾರಿಟಿ ಇರಲಿ ನೀವು ತಗೊಳ್ಳುವಂತಹ ಡಿಸಿಷನ್ ಮೇಲೆ. ಕರೆಕ್ಟಾಗಿ ಆಲೋಚನೆ ಮಾಡಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ನಿಮಗೆ 100% ಅವ್ರು ಬೇಕು ಅಂದರೆ ಸೊ ಓಕೆ, ನೀವು
ಅದೇ ರೀತಿ ನಿಮಗೆ ಏನು ಮನಸ್ಸಿಗೆ ಬರುತ್ತೆ ಡಿಸಿಷನ್ ಅದನ್ನು ತಗೊಳ್ಳಿ. ಬಟ್ ಒಂದು ಕ್ಲಾರಿಟಿ ಅನ್ನೋದಲ್ಲಿ ತಗೊಳ್ಬೇಕಾಗುತ್ತೆ. ನೀವೇನು ಅಂದ್ಕೊಂಡ್ರೂ ಅದು ಸಕ್ಸಸ್ ಆಗುತ್ತೆ. ಅದು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಇರ್ಬೋದು ಅಥವಾ ಕೆರಿಯರ್ ವಿಷಯದಲ್ಲಿ ಇರ್ಬೋದು. ಹಾಗಾಗಿ ಕರೆಕ್ಟಾಗಿ ಆಲೋಚನೆ ಮಾಡಿ, ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಮಾಡಿ, ಯಾವುದು ನಿರ್ಧಾರ ತಗೊಳ್ಬೇಕು ಅಂತ ಆಲೋಚನೆ ಮಾಡಿ, ಕರೆಕ್ಟಾಗಿ ಆಲೋಚನೆ ಮಾಡಿ. ನಿಮಗೆ ನಿಮ್ಮ ಪ್ರೇಮಿ ಬೇಕು ಲೈಫಲ್ಲಿ, ಸೊ ಅವರ ಪ್ರೀತಿ ಬೇಕು ಅಂದರೆ ಖಂಡಿತವಾಗಿಯೂ ನೀವು ಇಲ್ಲಿ ಅವರನ್ನು ಚೂಸ್ ಮಾಡ್ಕೊಳ್ಬಹುದು. ನಿಮಗೆ ನಾನು ಹೇಳೋದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ, ಇದು ಜನರಲ್ ಆಗಿರುತ್ತೆ. ಪ್ರಾರ್ಥನೆಯನ್ನು ಮಾಡಿರ್ತೀರ, ಸೊ ಪ್ರಾರ್ಥನೆಯನ್ನು ಮಾಡಿದ್ರಿಂದ ವಿಡಿಯೋ ನೋಡುವಾಗ ಹೌದು ಇದು ನನಗೆ ಹೇಳ್ತಾ ಇರೋದು, ಹೌದು ನಮ್ಮ ಹುಡುಗ ಹೀಗೆ, ನಮ್ಮ ಹುಡುಗಿ ಹೀಗೆ, ನನ್ನ ಲೈಫಲ್ಲಿ ಇದೇ ಸಿಚುವೇಶನ್ ಆಗ್ತಾ ಉಂಟು ಅಂತ ನಿಮಗೆ ಗೊತ್ತಾಗುತ್ತೆ. ಇದರ ಮೇಲೆ ಕನ್ಸಿಡರ್ ಮಾಡಿ ಇದನ್ನು ತಗೊಳ್ಳಿ. ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ. ಸರಿಯಾದ ಡಿಸಿಷನ್ ನೀವು ತಗೊಳ್ಳುವಂತಾಗಲಿ, ಹಾಗೆಯೇ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ, ನಿಮ್ಮ ಕೆರಿಯರ್ ಕೂಡ ಸಕ್ಸಸ್ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.